ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಾಗ ಟೈಮು 5 o'clock ಆಗಿದೆ. ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಗಾನವ್ಗೆ ತೋರಿಸ್ಬೇಕಿತ್ತು, ಹಾಗಾಗಿ ಇವಾಗ ಹೊರಟಿದ್ದೀವಿ. ಲಾಸ್ಟ್ ಟೈಮ್ ತೋರಿಸ್ಕೊಂಡು ಬಂದಿದ್ದೆ. ಅವನಿಗೆ ಸ್ವಲ್ಪ ಕಾಲು ನೋವು ಅಂತ ಇದ್ದಾನೆ. ಹಾಗಾಗಿ ಇನ್ನೊಂದು ಸಲ ತೋರಿಸ್ಕೊಂಬರ್ಬೇಕು. ಕಡಿಮೆ ಆಗಿಲ್ಲ ಯಾಕೋ. ಇವಾಗ ಹೋಗಿ ತೋರಿಸ್ಕೊಂಡು ಬರ್ತೀನಿ. ಏನು ಹೇಳ್ತಾರೆ ನೋಡೋಣ ಡಾಕ್ಟರು. ಕಡಿಮೆ ಆಗಿಲ್ಲ ಅಂದರೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡೋಣ ಇವತ್ತು ಏನು ಹೇಳ್ತಾರೆ ಅಂತ. ಇವಾಗ ನೆಕ್ಸ್ಟ್ ಹಾಸ್ಪಿಟಲಲ್ಲಿ ಸಿಗ್ತೀನಿ. ಹಾಸ್ಪಿಟಲ್ ಹತ್ರ ಬಂದ್ವಿ. ತುಂಬ ಜನ ಏನಿರಲಿಲ್ಲ, ಕಡಿಮೆ ಜನನೇ ಇದ್ದಿದ್ದು. ಹಾಗಾಗಿ ಬೇಗ ತೋರಿಸಿ ಆಯಿತು. ಅವರು ಒಂದು ಎಕ್ಸ್ರೇ ಮಾಡಿಸಿ ನೋಡೋಣ ಅಂತಂದರು ಡಾಕ್ಟರು. ಹಾಗಾಗಿ ಎಕ್ಸ್ರೇ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ಸ್ಮೈಲ್ ಮಾಡು. ಎಕ್ಸ್ರೇ ಮಾಡಿಸ್ಬೇಕಾದ್ರೆ ಅಳ್ತಾನೆ ಅಂತ ಅಂದ್ಕೊಂಡೆ. ಅವನೇನು ಅಳ್ಳಿಲ್ಲ, ಸುಮ್ಮನೆ ಆರಾಮಾಗಿ ಮಲ್ಕೊಂಡು ಮಾಡಿಸ್ಕೊತಾ ಇದ್ದ. ಇದೊಂದು ಮಾಡಿಸಿ ತೋರಿಸ್ಬಿಟ್ರೆ ಒಂಥರ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ಯಾಕೆ ನೋವು ಅಂತಲೇ ಗೊತ್ತಾಗಲ್ಲ. ಎಕ್ಸ್ರೇ ಮಾಡ್ತಾ ಇದ್ದಾರೆ, ಅಳ್ತಾನೆ ಅಂತ ಅಂದ್ಕೊಂಡೆ, ಬಟ್ ಅಳ್ತಿಲ್ಲ, ಸುಮ್ಮನೆ ಮಲ್ಕೊಂಡವನೇ. ಎಕ್ಸ್ರೇ ಮಾಡಿಸಿ ನೋಡೋಣ ಅದರಲ್ಲಿ ಏನಾದರೂ ಇರುತ್ತಂತ. ಏನೂ ಇಲ್ಲ ಅಂದರೆ ಸಾಕು, ಅದೇ ಖುಷಿ. ಇವಾಗ ಎಲ್ಲ ಮುಗಿಸ್ಕೊಂಡು ರಿಪೋರ್ಟ್ ಕೂಡ ಡಾಕ್ಟ್ರಿಗೆ ತೋರಿಸ್ಕೊಂಡು ಹೊರಟ್ವಿ. ಬರ್ತಾ ಅಂದವೇ ಜ್ಯೂಸ್ ಕುಡಿಬೇಕು ಅಂತ ಅಂದ. ಹಾಗಾಗಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದೆ. ಅಮ್ಮಂಗೂ ಕೂಡ ಒಂದು ಪಾರ್ಸೆಲ್ ತೊಗೊಬಂದಿದ್ದೆ. ಚೆರಿ ಬರೋಷ್ಟ್ರಲ್ಲಿ ಎದ್ದು ಆಟಾಡ್ತಾ ಇದ್ದ. ಹಾಗೆ ಬರ್ತಾ ಒಂದು ಸ್ಯಾಂಡ್ವಿಚ್ ಕೂಡ ತೊಗೊಬಂದಿದ್ದೆ. ತೋರಿಸ್ಕೊಂಡು ಬಂದೆ. ಫೈನಲಿ ಎಲ್ಲ ಮಾಡಿಸಿದೆ. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮಂತ್ ಬಿಟ್ಬಿಟ್ಟು ಬನ್ನಿ ನೋಡೋಣ, ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡೋಣ ಅಂತಂದರು. ಅವನೇನು ನೋವು ಅಂತ ಏನು ಅಂತಿಲ್ಲ, ಬಟ್ ಅದೇ ಸ್ವಲ್ಪ ಓಡಾಡೋದು ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ, ವಾಕಿಂಗ್ ಸ್ಟೈಲೆಲ್ಲ. ನೋಡೋಣ. ಇವಾಗ ಸದ್ಯಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅದನ್ನು 1 ಮಂತ್ 1 ಡೋಸ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಕರ್ಕೊಂಡು ಬನ್ನಿ ಅಂತ ಅಂದಿದ್ದಾರೆ. ಮತ್ತು ನೆಕ್ಸ್ಟ್ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಇವಾಗ ಊಟಕ್ಕೆ ಮಧ್ಯಾಹ್ನನೇ ಸೊಪ್ಪಿನ ಸಾರು ಮಾಡಿದ್ದೆ, ಮತ್ತು ರೈಸು ಇದೆ. ಇವಾಗ ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು ಅಷ್ಟೇ. ಸರಿ, ಅದಾದಮೇಲೆ ಚೆರಿದು 4 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ಹಂಗಾಗಿ ಫೋಟೋಶೂಟ್ ಕೂಡ ಮಾಡಿದೆ. ಚೆರಿ ಅಚ್ಚಿ ಅಚ್ಚಿ ಅಚ್ಚಿ. ಚೆರಿ ಅಚ್ಚಿ. ಎಲ್ಲೈತದು ಎಲ್ಲೈತದು ಎಲ್ಲೈತೆ. ಹಲೋ ಎವ್ರಿವಾನ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಿನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವೀಡಿಯೋ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ, ಯಾಕೋ ತುಂಬ ನಿದ್ದೆ ಬಂದ್ಬಿಟ್ಟು ಮಲ್ಕೊಂಡೆ ಬಂದ ತಕ್ಷಣ. ಇವತ್ತು ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಚೆರಿಗೆ ವ್ಯಾಕ್ಸಿನೇಷನ್ ಇದೆ, ಸೊ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಚೆರಿಗೆ ವ್ಯಾಕ್ಸಿನೇಷನ್ ಇದೆ ಇವತ್ತು, 3.5 ತಿಂಗಳದು. ಆಲ್ರೆಡಿ 4 ಕಂಪ್ಲೀಟ್ ಆಗಿದೆ ಅವನಿಗೆ, ಬಟ್ ನಾನು ಮದುವೆ ಅಂದ್ಬಿಟ್ಟು ವ್ಯಾಕ್ಸಿನೇಷನ್ ಹಾಕ್ಸಿರ್ಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀನಿ ಹಾಕ್ಸೋಕ್ಕೆ. ಮುಂಚೆನೇ ಕೇಳ್ಕೊಂಡಿದ್ದೆ ಲೇಟ್ ಆದರೂ ಪರವಾಗಿಲ್ವಾ ಅಂತ. ಹೌದು, 15 ಡೇಸ್ ಲೇಟ್ ಆದರೂ ಏನಾಗಲ್ಲ ಅಂದಿದ್ರು. ಸೊ ಇವಾಗ ಹೋಗ್ತಾ ಇದ್ದೀನಿ. ವೆಂಕಿ ಇಲ್ಲ, ಆಫೀಸ್ಗೆ ಹೋಗಿದ್ದಾನೆ. ನಾನೇ ಆಟೋದಲ್ಲಿ ಹೋಗಿ ಹಾಕಿಸ್ಕೊಂಡು ಬರಬೇಕು. ಅಮ್ಮನೂ ಇಲ್ಲ, ಅಮ್ಮ ಸ್ಕೂಲಿಗೆ ಹೋಗಿದ್ದಾರೆ. ನೋಡೋಣ ಯಾವ್ದಾದ್ರು ಆಟೋ ಸಿಗುತ್ತಾ ಅಂತ. ಅದೇ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲೇ ಒಂದು ಆಟೋ ಸಿಕ್ತು, ಅದರಲ್ಲಿ ಹಾಕಿಸ್ಕೊಂಡು ಬಂದೆ ಮನೆಗೆ. 3 ಇಂಜೆಕ್ಷನ್ ಹಾಕಿದ್ದಾರೆ, 2 ಕಾಲಿಗೆ ಮತ್ತು 1 ಕೈಗೆ. ಇಂಜೆಕ್ಷನ್ಗೆ ಕೊಟ್ಟ ತಕ್ಷಣ ಅಳ್ತಾ ಮಲ್ಕೊಂಡವನು ಎದ್ದಿಲ್ಲ, ಮಲ್ಕೊಂಡ್ಬಿಟ್ಟಿದ್ದಾನೆ. ಎದ್ಮೇಲಂತೂ ಇದೆ. ಇನ್ನು ಸಂಜೆ ತುಂಬ ಕಾಲು ನೋವಾಗುತ್ತೆ ಅಂತ ಹೇಳಿದ್ದಾರೆ. ಸಿರಪ್ ಕೊಟ್ಟಿದ್ರು, ಹಾಕಿದ್ದೀನಿ. ಇವಾಗ ನೋಡೋಣ ಮಲಗಿದ್ದು ಎದ್ಮೇಲೆ ಹೇಗಿರುತ್ತೆ ಪೇಯ್ನು ಅಂತ. ಇನ್ನೇನು ಇವತ್ತು ನೈಟೆಲ್ಲ ಸ್ವಲ್ಪ ಅಳ್ತಾನೆ. ನಾಳೆ ಒಂದಿನ ಪೇಯ್ನ್ ಇರುತ್ತೆ, ಮತ್ತು ಇನ್ನು ನೆಕ್ಸ್ಟ್ ಡೇಯಿಂದ ಸರಿ ಹೋಗುತ್ತೆ. ಓಕೆ ಗೈಸ್, ಇವಾಗ ಅವನ್ನ ಮಲಗಿಸಿ ನಂಗೆ ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊತೀನಿ. ಯಾಕೆಂದರೆ ಇವನು ಎದ್ದರೆ ಇನ್ನು ಮುಗೀತಿವತ್ತು, ಕೆಲಸ ಏನು ಮಾಡೋಕ್ಕಾಗಲ್ಲ, ಇವನ್ನೇ ನೋಡ್ಕೋಬೇಕು. ಸೊ ಹಂಗಾಗಿ ಅವ್ನು ಎದ್ದೇಳೋಷ್ಟರಲ್ಲಿ ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಂಡ್ರೆ ಅಷ್ಟರಲ್ಲಿ ಅಮ್ಮ ಬರುತ್ತೆ. ಚೆರಿನ ನೋಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಚೆರಿ
ಹಾಕಿಸ್ಕೊಂಡು ಬಂದಮೇಲೆ 1-2 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ದ. ಅದಾದಮೇಲೆ ಸ್ವಲ್ಪ ಅವ್ನಿಗೆ ಎಚ್ಚರ ಆದಮೇಲೆ ಸ್ವಲ್ಪ ಜ್ವರ ಜಾಸ್ತಿ ಆಗಿತ್ತು. ಹಾಗೆ ಅವನು ಸ್ವಲ್ಪ ಕೊರಗ್ತಾನೂ ಇದ್ದ. ಮತ್ತೆ ಎದ್ದೇಳಿಸಿ ಅವನ್ನ ಫೀಡ್ ಮಾಡಿಸಿ ಮತ್ತೆ ಮಲಗಿಸಿ ಅವನು ಎದ್ದೇಳೋಷ್ಟರಲ್ಲಿ ಊಟ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ನಾನು ಊಟ ಮುಗಿಸ್ಕೊತಾ ಇದ್ದೀನಿ. ಇನ್ನೇನು ಊಟ ಮುಗಿಯೋ ಅಷ್ಟರಲ್ಲಿ ಅವ್ನು ಎದ್ದೇಳ್ತಾನೆ, ಆಮೇಲೆ ಅಳ್ತಾನಲ್ವ. ಇನ್ನೊಂದು ಸಲ ಜ್ವರದ್ದು ಸಿರಪ್ ಹಾಕ್ದೆ, ಹಂಗಾಗಿ ಇವಾಗ ಜ್ವರ ಸ್ವಲ್ಪ ಕಡಿಮೆ ಆಗಿದೆ, ಆರಾಮಾಗಿ ಕೂತಿದ್ದಾನೆ. ತೋರಿಸೋ ಈಗ ಶಕ್ತಿ ತೋರಿಸೋ. ಗಾನ ಆಟಾಡ್ತಿದ್ನಲ್ಲ, ಹಂಗಾಗಿ ಅವನ್ನ ನೋಡ್ಕೊಂಡು ಪಾಪ ಇವನು ಸುಮ್ಮನೆ ಕೂತಿದ್ದ. ಹೇಳ್ತಾವನಲ್ಲ, ಯಾಕೆ ಯಾಕೆ ಸೂಜಿ ಚುಚ್ಚಾರ? ಎಷ್ಟು? ಹೌದಾ, ಜ್ವರ ಬಂದೈತಾ? ಅದ್ಯಾಕೆ ಹಂಗಾಡ್ತಿದ್ದೀಯಲ್ಲ? ಅಲ್ಲ, ತಲೆ ಕೂದಲಲ್ಲಿ ಕಟಿಂಗ್ ಮಾಡಿಲ್ಲ. ಎಲ್ಲ ಹತ್ರಕ್ಕೆ ಬೈಲ್ ತೋರಿಸು. ಯಾರು ಕಟಿಂಗ್ ಮಾಡಿದ್ದು? ಹಾಂ, ಅಲ್ಲಿ ಕ್ಯೂಟ್ ಆ್ಯಂಡ್ ಕರ್ಲಿಲ್ ತಾನೇ ಮಾಡಿಸಿದ್ದು. ನೀನು ಸರಿಯಾಗಿ ಮಾಡಿಸ್ಕೊಂಡಿಲ್ಲ ಅನಿಸುತ್ತೆ. ನೈಟ್, ಸ್ವೀಟ್ ಡ್ರೀಮ್ಸ್. ಮಲ್ಕೋತೀಯಾ? ಓಕೆ ಬಿಡು, ಎಷ್ಟೆಲ್ಲ ಕಾಲ್ ಮಾಡ್ತೀಯ, ಚೆನ್ನಾಗೈತೆ. ಓಕೆ ಬಾಯ್. ಫೈನಲಿ ಮಲ್ಕೊಂಡ. ಇವಾಗ ಟೈಮು 1 ಗಂಟೆ ಆಗಿದೆ. ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.